Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans, chapter 8, verse 14. Those who are led by God's Spirit are God's sons. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತಾ ಇದೆ, ದೇವರ ಮಕ್ಕಳು ಯಾರು ಎಂಬುದಾಗಿ. ಅಂದರೆ ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ, ದೇವರ ಆತ್ಮನ ಮಾರ್ಗದರ್ಶನಕ್ಕೆ ಅನುಸಾರವಾಗಿ ನಡೆಯುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಹೌದು, ನಾವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುತ್ತೇವೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಡುತ್ತೇವೆ, ಪರಿಶುದ್ಧಾತ್ಮನ ವರಗಳನ್ನು ಹೊಂದಿಕೊಳ್ಳುತ್ತೇವೆ. ಇವೆಲ್ಲವುಗಳು ಒಳ್ಳೆಯದೇ. ಆದರೆ ಆ ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ನಡೆಯದೆ ಹೋದರೆ ಇದೆಲ್ಲವೂ ವ್ಯರ್ಥ. ಆದ್ದರಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು, ಕರ್ತನ ಆತ್ಮನ ನಡೆಸುವಿಕೆಗೆ ಒಪ್ಪಿಸಿಕೊಡಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ದೇವರ ಆತ್ಮನಿಂದ ನಡೆಸಲ್ಪಡುವ ಅನುಭವಕ್ಕೆ ನಾವು ಬರುವಂಥವರಾಗಿರಬೇಕು. ದೇವರು ಮಾನವನನ್ನು ಸೃಷ್ಟಿ ಮಾಡುವಾಗ ಶರೀರ, ಆತ್ಮ, ಪ್ರಾಣಗಳೊಂದಿಗೆ ಸೃಷ್ಟಿಸಿದ್ದಾರೆ. ಹೌದು, ಮನುಷ್ಯನು ಶರೀರದ ಮೂಲಕವಾಗಿ ಈ ಲೋಕದೊಂದಿಗೆ ಸಂಪರ್ಕಿಸುತ್ತಾನೆ ಮತ್ತು ಪ್ರಾಣದ ಮೂಲಕವಾಗಿ ಅಂದರೆ ಆಲೋಚನೆಯ ಮೂಲಕವಾಗಿ, ಬುದ್ಧಿಯಿಂದ, ಜ್ಞಾನದಿಂದ ಅವನು ನಡೆಸಲ್ಪಡ್ತಾನೆ. ಆದರೆ ಆತ್ಮನ ಮೂಲಕವಾಗಿ ಮಾತ್ರ ದೇವರೊಂದಿಗೆ ಸಂಬಂಧ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನೀವು ನಿಮ್ಮ ಸ್ವಂತ ಆಲೋಚನೆಯಂತೆ ನಡೆಯದೆ ದೇವರ ಆತ್ಮನಿಂದ ನಡೆಸಲ್ಪಡುವುದಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ಆಗ ಅದು ನಿಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ಒದಗಿಸಿಕೊಡುತ್ತದೆ. ಆಗ ನೀವು ದೇವರ ಮಕ್ಕಳಾಗುತ್ತೀರಿ. ನಿಮ್ಮನ್ನು ನೀವು ಪರಿಶುದ್ಧಾತ್ಮನ ನಡೆಸುವಿಕೆಗೆ ಒಪ್ಪಿಸಿಕೊಡಲ್ಪಡುವಾಗ ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆ ಸೋಲೆಂಬುದೇ ಇರುವುದಿಲ್ಲ. ಯಾವ ವಿಧವಾದ ಅಶುದ್ಧತ್ವ ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ವಿಧವಾದ ಮಂತ್ರ ತಂತ್ರಗಳು ನಿಮ್ಮನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀವು ಇನ್ನು ಮುಂದೆ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ತಂದೆಯಾದ ದೇವರ ಚಿತ್ತದಂತೆ ನಡೆಸಲ್ಪಟ್ಟನು. ಆತನು ಸ್ವ ಇಚ್ಛೆಯಂತೆ ಯಾವ ಒಂದು ಕಾರ್ಯವನ್ನು ಕೂಡ ಮಾಡಲಿಲ್ಲ. ಆತನು ಹುಟ್ಟಿದಾಗಿನಿಂದ ಶಿಲುಬೆಯ ಮರಣದವರೆಗೂ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಂಡರು. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಹೊತ್ತೆ ನೀವು ನಿಮ್ಮನ್ನು ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ, ದೇವರ ಆತ್ಮನಿಗೆ ಒಪ್ಪಿಸಿಕೊಡಿರಿ, ಪರಿಶುದ್ಧಾತ್ಮನ ನಡೆಸಲ್ಪಡುವಿಕೆಗೆ ಒಪ್ಪಿಸಿಕೊಡಿರಿ. ಖಂಡಿತವಾಗಿಯೂ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ಪರಲೋಕದ ತಂದೆಯೇ, ಮಗನಾದ ಯೇಸು ಕ್ರಿಸ್ತನೇ, ಅಪಾ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು ಎನ್ನುವ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕರ್ತನೆ ಇವತ್ತು ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡ್ತೇವಪ್ಪ. ನೀನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಆತ್ಮನ ಮಾರ್ಗದರ್ಶನದ ಮೇರೆಗೆ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡು ಸ್ವಾಮಿ. ಇದೇ ಮಾರ್ಗ, ಇದರಲ್ಲಿಯೇ ನಡೆಯಿರಿ ಎಂಬುದಾಗಿ ನಮ್ಮ ಹಿಂದೆ ಆಡುವ ಮಾತು ನಮ್ಮ ಕಿವಿಗೆ ಬೀಳುವಂತೆ ಸಹಾಯ ಮಾಡು ಕರ್ತನೆ. ಆ ವಾಕ್ಯದ ಮೇರೆಗೆ ನಾವು ನಡೆಯಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.